ಸ್ವಾಮಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಕರ್ನಾಟಕ ರಾಜ್ಯದ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಎಲ್ಲ ಜನತೆಗೂ ನಾಡದೇವಿ ಒಳ್ಳೆಯದು ಮಾಡಲಿ, ಮಳೆ ಬೆಳೆ ಸಮೃದ್ಧಿಯಾಗಿ ಬೆಳೀಲಿ, ಜನಗಳು ಸಂತೃಪ್ತಿಯಾಗಿರಲಿ ಅಂತೇಳಿ ಆಶಿಸುತ್ತೇನೆ. ಅದೇ ರೀತಿ ಅಕ್ಟೋಬರ್ 1ನೇ ತಾರೀಕು ನಮ್ಮ ಸನ್ಮಾನ್ಯ ಬಚ್ಚೇಗೌಡರು ಜನ್ಮದಿನಾಚರಣೆ ಇರೋದರಿಂದ ಅವ್ರಿಗೂ ಸಹ ಶುಭಾಶಯಗಳನ್ನು ತಿಳಿಸುತ್ತಾ, ಅವರು ಹೊಸಕೋಟೆ ತಾಲೂಕಿನಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ಸಂಸದರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ತಾಲೂಕು ಪಂಚಾಯತ್ ಆಫೀಸ್ ಇರ್ಬೋದು, ಈ ಚನ್ನಬೈರೇಗೌಡರ ಕ್ರೀಡಾಂಗಣ ಇರ್ಬೋದು, ಮತ್ತು ರಸ್ತೆಗಳಿರ್ಬೋದು. ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಿಗೂ ರಸ್ತೆಗಳನ್ನು ಸಂಪರ್ಕ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹಳ್ಳಿಗಳಿಗೂ KSRTC ಬಸ್ಗಳು ಕೊಟ್ಟಿದ್ದಾರೆ, BTS ಬಸ್ಗಳು ಹಾಕ್ತಿದ್ದಾರೆ, ಹಾಲ್ ಡೈರಿಗಳನ್ನು ಮಾಡಿಸ್ಕೊಟ್ಟಿದ್ದಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ರಸ್ತೆಗಳಿರ್ಬೋದು, ಚರಂಡಿಗಳಿರ್ಬೋದು, ಕಾಂಕ್ರೀಟ್ ರೋಡ್ಗಳಿರ್ಬೋದು, ಹೀಗೆ ಅನೇಕ ಜನಪರ ಕೆಲಸಗಳನ್ನು ಮಾಡಿ ತುಂಬ ಕಷ್ಟಪಟ್ಟು ಅವರು ತಾಲೂಕಿನ ಜನತೆಗೆ ಒಳ್ಳೇದು ಮಾಡಿದ್ದಾರೆ. ಅವ್ರಿಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜನತೆಗೆ ಆರ್ಥಿಕ ಶುಭಾಶಯಗಳು ಹಾಗೂ ಆಯುಧ ಪೂಜೆದ ಆರ್ಥಿಕ ಶುಭಾಶಯಗಳು. BN ಬಚ್ಚೇಗೌಡರ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, BN ಬಚ್ಚೇಗೌಡರು ಹೊಸಕೋಟಿನ ಹುಲಿ ಅಂತ ಕರೆಸ್ಕೊಂಡಿದ್ದ BN ಬಚ್ಚೇಗೌಡರು ಅವರಿಗೆ ಆರ್ಥಿಕ ಶುಭಾಶಯಗಳು ಕೋರುತ್ತಾ, ನಿಮ್ಮ ಹೆಸರು? ನಮ್ಮ ಹೆಸರು ಬೈರೇಗೌಡರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೆ ಹಾಲಿ ಸದಸ್ಯರು. ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಅಭಿವೃದ್ಧಿ ಹರಿಕಾರ ಹೊಸಕೋಟೆಯಲ್ಲಿ ನಾನಾ ಕಾರ್ಯಕ್ರಮಗಳು ಉದ್ಘಾಟನೆ ಮಾಡ್ತಿದ್ದಾರೆ. ಕೆಲಸಗಳಾಗಿ ನಡೀತಾ ಇದೆ. ಹಾಗೂ ನಮ್ಮ ವಂಶನರಿಗೆ 55 ಲಕ್ಷ ಕೊಟ್ಟು ಕಾಂಕ್ರೀಟ್ ರಸ್ತೆ ಸ್ವಂತ ಗುಂದಿಗಳ ಕಾಗಕ್ಕ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಂದೆಯವರಾದ BN ಬಚ್ಚೇಗೌಡರು ಹುಲಿ ಅಂತ ಕರೆಸ್ಕೊಂಡಂಥವ ಅವ್ರಿಗೂ ಶುಭಾಶಯಗಳು ಕೋರುತ್ತಾ ಈ ಶುಭ ದಿನ ತಿಳಿಸ್ತಾ ಇದ್ದೇನೆ. ಜನತೆಗೆ ಆಯುಧ ಪೂಜೆಯ ಶುಭಾಶಯಗಳು, ಹಬ್ಬದ ಶುಭಾಶಯಗಳು. ನಿಮ್ಮ ಹೆಸರು? ನಮ್ಮ ಹೆಸರು ಭೀಮಕನಹಳ್ಳಿ ಶಾಮಪ್ಪ ಹಾಗೂ ಕಮ್ಮೀಪುರ ಗ್ರಾಮ ಪಂಚಾಯತಿ ಸದಸ್ಯರು. ನಾಡಿನ ಜನತೆಗೆ ಆಯುಧ ಪೂಜೆಯ ವಿಜಯದಶಮಿ ಶುಭಾಶಯಗಳು ಹಾಗೂ BN ಬಚ್ಚೇಗೌಡರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ಕಮನಿ ಶಾಮಪ್ಪ, ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಭೀಮಕನಹಳ್ಳಿ.